ಯಾವುದೇ ವಾಗ್ದಾನ ಆಗಲಿ, ಯಾವುದೇ ಪ್ರಸಂಗವಾಗಲಿ, 5 ಕಾರ್ಯ. ಒಂದು ದೇವರಿಗಾಗಿ ಬದುಕು, ದೇವರಿಗಾಗಿ ಏನಾದ್ರು ಮಾಡು, ಡೈಲಿ ಪ್ರೇಯರ್ ಮಾಡು, ಬೈಬಲ್ ಓದು, ಪರಿಶುದ್ಧವಾಗಿ ಜೀವಿಸು, ನಿನ್ನ ಕುಟುಂಬನ ಕಾಪಾಡ್ಕೋ, ನಿನ್ನ ಜೀವಿತನ, ನಿನ್ನ ಪರಿಶುದ್ಧ ಜೀವಿತವನ್ನ ಕಾಪಾಡ್ಕೋ. ಇದೇ ಪ್ರಸಂಗ. ಈ ಪ್ರಸಂಗ ಬಿಟ್ಟು ಬೇರೆ ಯಾವುದು ಬರ್ತಾ ಇಲ್ಲ ನೋಡ್ರಿ. ಯಾವುದೇ ಟ್ರಾಫಿಕ್ ತಗೊಂಡು, ಯಾವುದೇ ಸಿರಿಸಿಕೆ ತಗೊಂಡ್ರು ಕೂಡ ಇದರಲ್ಲೇ ಬರ್ತದೆ. ಕಾರಣ ನಮ್ಮ ಸಭೆನ ದೇವರು ಮತ್ತೊಂದು ಮಟ್ಟಕ್ಕೆ ಬೆಳೆಸಕ್ಕಿದ್ದಾನೆ, ಒಂದು ಉನ್ನತವಾದ ಸೇವೆಯಲ್ಲಿ ನಡೆಸಲಿಕ್ಕಿದ್ದಾನೆ. ಕಾರಣ ಆತನ ಚಿತ್ತವಿಲ್ಲದೆ ಯಾವ ಮಾತು ಬರೋಕ್ಕಿಲ್ಲ. ಆತನ ಕೃಪೆಯಿಂದ ನಮ್ಮನ್ನು ನಡೆಸ್ತಾ ಇದ್ದಾನೆ. ಹಾಲೆಲೂಯಾ. ಯಾರು ಮಾತಾಡ್ತಲ್ಲ ಜೋರಾಗಿ ಹಲ್ಲೆಲೂಯಾ, ಆಮೆನ್. ಯೇಸು ಸ್ವಾಮಿ ಹೇಳಿದ್ರು, ದಾವಿದ, ನಾನು ಸೌಲಿಗೆ ಕೊಟ್ಟಂತ ಕೃಪೆಯನ್ನ ನಾನು ತೆಗೆದು ಬಿಟ್ಟೆ, ಕಾರಣ ಅವನು ಮಾತು ಮೀರಿ ನಡೆದು ಬಿಟ್ಟ. ಆದರೆ ನಿನ್ನ ಮೇಲೆ ನಾನು ಕೃಪೆ ಕೊಳ್ತೇನೆ.